ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಸುಜುಕಿ ಆ್ಯಕ್ಸಿಸ್ ಓಲ್ಡ್ ಮಾಡೆಲ್ 2014 ವೈಟ್ ಸ್ಮೋಕ್ ಬರ್ತಾಯಿತ್ತು. ಇದನ್ನು ಹೇಗೆ ಮಾಡ್ಬೋದು, ಹೇಗೆ ರೀಯೂಸ್ ಮಾಡ್ಬೋದು, ವೈಟ್ ಸ್ಮೋಕ್ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ಎಲ್ಲ ರಿಮೂವ್ ಮಾಡ್ಕೋಬೇಕು. ಹೆಡ್ಡು ಬೋರು ರಿಮೂವ್ ಮಾಡ್ಕೊಂಡು ಹೊಸ ಸೆಟ್ ಸಿಕ್ಕಿದ್ರೆ ಹೊಸ ಸೆಟ್ಟನ್ನು ಹಾಕ್ಬೋದು, ಇಲ್ಲ ಅಂದರೆ ಬೋರ್ ಮಾಡಿಸಿ ರೀಯೂಸ್ ಮಾಡ್ಬೋದು. ನೋಡಿ, ಇದು ಈಗೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿದ ಮೇಲೆ ಹೆಡ್ಡು ಬೋರ್ ಆಗಿರೋದು ತೋರಿಸ್ತೀನಿ, ಆಮೇಲೆ ಸೆಟ್ ಮಾಡಿನೂ ತೋರಿಸ್ತೀನಿ. ಇದು ಸುಜುಕಿ ಆ್ಯಕ್ಸಿಸ್ 125 ಓಲ್ಡ್ ಮಾಡೆಲ್ ಗಾಡಿ 2014. ಇದು ವೈಟ್ ಸ್ಮೋಕ್ ಬರ್ತಾಯಿತ್ತು, ಅದಕ್ಕೆ ಇದೆಲ್ಲ ಪಿಸ್ಟನ್ನೆಲ್ಲ ಬಿಚ್ಚಿ ಹಾಕಿದೆ. ಫುಲ್ಲೆಲ್ಲ ಬಿಚ್ಚಿ ಹಾಕಿ ಇದಕ್ಕೆ ಹೊಸ ಪಿಸ್ಟನ್ನೆಲ್ಲ ತಗೊಬಂದು ಇದಕ್ಕೆಲ್ಲ ಬೋರಿಂಗೆಲ್ಲ ಮಾಡಿಸಿ ಹೊಸ ಪಿಸ್ಟನ್ನೆಲ್ಲ ಹಾಕಿ ಇಟ್ಟಿದೆ. ಈಗ ಇದನ್ನು ಸೆಟ್ ಮಾಡಿ ಈಗ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋಕ್ಕೆಲ್ಲ ರೆಡಿ ಆಗಿದೆ. ಬೋರ್ ಮಾಡಿಸಿದೆ, ಬೋರ್ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ. ಈಗ ಇದ್ರ ಸ್ಪೇರೆಲ್ಲ ಇಲ್ಲಿ ಬಿಚ್ಚಿಟ್ಟಿದೆ. ಇಲ್ಲಿ ಹಿಂಗೆ ಇದಿಷ್ಟು ಕ್ಲಿಯರ್ ಆದಮೇಲೆ ಕ್ಲೀನಾಗೆಲ್ಲ ಟೈಮಿಂಗೆಲ್ಲ ಮಾಡಿ ಗಾಡಿ ಸ್ಟಾರ್ಟ್ ಆದಮೇಲೆ ತೋರಿಸ್ತೀನಿ. ಮತ್ತೆ ಇದು ಬಿಚ್ಚಿಟ್ಟಿರೋದು ಫುಲ್ಲು ಬಾಡಿ ಎಲ್ಲ ಫುಲ್ ತೆಗೆದೆಲ್ಲ ಫುಲ್ ಬಿಚ್ಚಿಟ್ಟಿದೆ. ಈಗ ಇಂಜಿನ್ ಎಲ್ಲ ಫಿಟ್ಟಾಗಿ ರೆಡಿಯಾಗಿದೆ. ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ವೈಟ್ ಸ್ಮೋಕು ಬರ್ತಾ ಇಲ್ಲ, ಗಾಡಿನೂ ಕಂಡೀಷನ್ ಆಗಿದೆ. ಈಗ ನೋಡಿ,